ಅರ್ಹದ್ ಭಕ್ತಿ ಭಾವನೆ ಭಾಗ 5. ಅರ್ಹದ್ ಭಕ್ತಿ ಭಾವನೆ ಭಾಗ 5. ಶ್ರೀ ಋಷಭನಾಥರಿಂದ ವರ್ಧಮಾನರವರೆಗೆ 24 ತೀರ್ಥಂಕರರಿಗೆ ಜಯವಾಗಲಿ. ನನ್ನ ಸಮಸ್ತ ಗುರುಗಳಿಗೆ ಜಯವಾಗಲಿ. ನಿಮಗೆ ಅರ್ಹದ್ ಭಕ್ತಿ ಭಾವನೆ ನಡೀತಾ ಹಿಂದೆ 4 ಭಾವನೆಗಳ 4 ಭಾಗಗಳು ಹಿಂದೆ ಮುಗಿದೋಗಿದ್ದಾವೆ. ಅದನ್ನ ಕೇಳ್ಕೊಬರ್ರಿ ನೇರವಾಗಿ. ಅದನ್ನ ಕೇಳೋದ್ರಿಂದ ಏನೂ ಗೊತ್ತಾಗೋದಿಲ್ಲ. ಈಗ ಇದು 5ನೇ ಭಾಗ ನಡೀತಾ ಇದೆ ಅಲ್ವಾ? ಈಗ ಹಿಂದಿನ ವಿಷಯ ಯಾವುದೂ ಹೇಳೋದಿಲ್ಲ ನಾನು, ಯಾಕೆಂದರೆ ಇದನ್ನು ಈ ಭಾಗ ಮುಗಿಸೋದಕ್ಕಾಗೋದಿಲ್ಲ. ಹಾಗಾಗಿ ವೇಗವಾಗಿ ಹೇಳ್ತಾ ಹೋಗ್ತೀನಿ ಮುಂದಿನ ವಿಷಯವನ್ನು. ನೋಡಿ, ನೀರೇ ಇಲ್ಲದೆ ಮಳೆ ಎಲ್ಲಿಂದ ಬರುತ್ತದೆ? ಸೂರ್ಯನೇ ಇಲ್ಲದೆ ಬೆಳಕು ಎಲ್ಲಿಂದ ಬರುತ್ತದೆ? ಗಾಳಿಯೇ ಇಲ್ಲದೆ ಉಸಿರಾಟ ಎಲ್ಲಿ? ಹೃದಯವೇ ಇಲ್ಲದೆ ನಾಡಿ ಮಿಡಿತ ಎಲ್ಲಿ? ಅದೇ ರೀತಿ ಅರಿಹಂತರ ಉಪದೇಶದ ವಿನಃ ಮುಕ್ತಿಯಲ್ಲಿ? ಉಪದೇಶವೇ ಇಲ್ಲದೆ ಸಿದ್ಧರಾಗುವುದಾದರೂ ಹೇಗೆ ಅಲ್ಲವೇ? ಅನೇಕ ಕಾರಣಗಳಿಂದ ಅರಿಹಂತರಿಗೆ ಪ್ರಥಮ ನಮಸ್ಕಾರ ಮಾಡಲಾಗಿದೆ. ಇದು ಶಾಸ್ತ್ರಸಮ್ಮತ ವಿಷಯವೂ ಕೂಡ ಇದೆ, ತರ್ಕಸಮ್ಮತವೂ ಇದೆ, ವಿವಾದರಹಿತ ಇದೆ. ವಿನಯ, ಗೌರವ, ಭಕ್ತಿ, ಉಪಕಾರ ಸ್ಮರಣೆ ಇದೆಲ್ಲ ಇದರಲ್ಲಿ ಕಂಡು ಬರ್ತದೆ. ಅಂದರೆ ಆದ್ದರಿಂದ ಸಿದ್ಧ ಭಗವಾನರಿಗಿಂತ ಮೊದಲೇ ಅರಿಹಂತ ಭಗವಾನರಿಗೆ ನಮಸ್ಕಾರ ಮಾಡಲಾಗಿದೆ. ಯಾರು ನೀವು ನೇರವಾಗಿ ಇದೇ ಭಾಗವನ್ನು ಕೇಳ್ತಾ ಇದ್ದೀರಿ, ನಿಮಗೇನು ಗೊತ್ತಾಗಲ್ಲ. ಹಿಂದಿನ ಭಾಗವನ್ನು ಕೇಳ್ಕೊಬರ್ಬೇಕಾಗ್ತದೆ. ಅಲ್ಲಿಂದ ಇದು ಮುಂದೆ ಬರ್ತಾ ಇದೆ. ಅದನ್ನು ನಿಮಗೆ ವಿಸ್ತಾರವಾಗಿ ಈಗ ಇಲ್ಲಿ ಹೇಳೋದಿಲ್ಲ. ಇನ್ನು ಮುಂದೆ ಪ್ರಶ್ನೆ ಬರೆದುಕೊಳ್ಳ್ರಿ ಇದನ್ನ. ತೀರ್ಥಂಕರ ಕೇವಲಿ ಅವಸ್ಥೆಯಲ್ಲಿ 9 ಕ್ಷಾಯಿಕ ಲಬ್ಧಿಗಳು ಇರುತ್ತವೆ. ಇದರ ಅರ್ಥ ಏನು? ಪ್ರಶ್ನೆ ಗೊತ್ತಾಯ್ತಲ್ಲ? ತೀರ್ಥಂಕರ ಕೇವಲಿ ಅವಸ್ಥೆಯಲ್ಲಿ 9 ಕ್ಷಾಯಿಕ ಲಬ್ಧಿಗಳು ಇರುತ್ತವೆ. ಇದರ ಅರ್ಥ ಏನು? ಉತ್ತರ ಕೇಳ್ರಿ, ಬರ್ಕೊಳ್ರಿ. 1. ದರ್ಶನಾವರಣೀಯ ಕರ್ಮದ ಕ್ಷಯದಿಂದ ಅನಂತ ದರ್ಶನ ಅಂದರೆ ಕ್ಷಾಯಿಕ ದರ್ಶನ ಪ್ರಾಪ್ತಿ ಆಗುತ್ತದೆ. ಇದು 1 ಲಬ್ಧಿ ಆಯಿತು. ಇನ್ನು 2ನೇದು ಕೇಳ್ರಿ. ಜ್ಞಾನಾವರಣ ಕರ್ಮದ ಕ್ಷಯದಿಂದ ಅನಂತ ಜ್ಞಾನ ಅಂದರೆ ಕೇವಲ ಜ್ಞಾನ ಪ್ರಾಪ್ತವಾಗುತ್ತದೆ. ಅದು ಕ್ಷಾಯಿಕ ಜ್ಞಾನ ಇದೆ. ಇದು 2ನೇ ಲಬ್ಧಿ ಆಯಿತು. ಇನ್ನು 3ನೇ ವಿಷಯ ಕೇಳ್ರಿ. ವೀರ್ಯಾಂತರಾಯ ಕರ್ಮದ ಕ್ಷಯದಿಂದ ಅನಂತ ವೀರ್ಯ ಅಂದರೆ ಕ್ಷಾಯಿಕ ವೀರ್ಯ ಪ್ರಕಟ ಆಗುತ್ತದೆ. ಇದು 3ನೇ ಲಬ್ಧಿ ಆಯಿತು. ಇನ್ನು 4ನೇ ವಿಷಯ ಕೇಳ್ರಿ. ಚಾರಿತ್ರ್ಯ ಮೋಹನೀಯದ ಕ್ಷಯದಿಂದ ಅನಂತ ಸುಖ ಅಂದರೆ ಕ್ಷಾಯಿಕ ಚಾರಿತ್ರ್ಯ ಪ್ರಾಪ್ತ ಆಗುತ್ತದೆ. ಇದು 4ನೆಯ ಲಬ್ಧಿ ಆಯಿತು. 5ನೇ ವಿಷಯ ಕೇಳ್ರಿ. ದರ್ಶನ ಮೋಹನೀಯ ಕರ್ಮದ ಕ್ಷಯದಿಂದ ಕ್ಷಾಯಿಕ ಸಮ್ಯಕ್ತ್ವ ಪ್ರಾಪ್ತ ಆಗುತ್ತದೆ. ಇದು 5ನೆಯ ಲಬ್ಧಿ ಆಯಿತು. ಇನ್ನು 6ನೇ ವಿಷಯ ಕೇಳ್ರಿ. ದಾನಾಂತರಯ ಕರ್ಮದ ಕ್ಷಯದಿಂದ ಕ್ಷಾಯಿಕ ದಾನದ ಪ್ರಾಪ್ತಿ ಆಗುತ್ತದೆ. ಇದು 6ನೆಯ ಲಬ್ಧಿ ಆಯಿತು. 7ನೇ ವಿಷಯ ಕೇಳ್ರಿ. ದಾನಾಂತರಾಯ ಕರ್ಮದ ಕ್ಷಯದಿಂದ ಕ್ಷಾಯಿಕ ಲಾಭ ಪ್ರಾಪ್ತ ಆಗುತ್ತದೆ. ಅಂದರೆ ಲಾಭಾಂತರಾಯ ಕರ್ಮದ ಕ್ಷಯದಿಂದ ಕ್ಷಾಯಿಕ ಲಾಭ ಪ್ರಾಪ್ತ ಆಗುತ್ತದೆ. ಇದು 7ನೆಯ ಲಬ್ಧಿ ಆಯಿತು. ವಿಷಯ 8ನ್ನು ಕೇಳ್ರಿ. ಭೋಗಾಂತರಾಯ ಕರ್ಮದ ಕ್ಷಯದಿಂದ ಕ್ಷಾಯಿಕ ಭೋಗ ಪ್ರಾಪ್ತ ಆಗುತ್ತದೆ. ಇದು 8ನೆಯ ಲಬ್ಧಿ ಆಯಿತು. 9ನೇ ವಿಷಯ ಕೇಳ್ರಿ. ಉಪಭೋಗಾಂತರಾಯ ಕರ್ಮದ ಕ್ಷಯದಿಂದ ಕ್ಷಾಯಿಕ ಉಪಭೋಗ ಪ್ರಾಪ್ತ ಆಗುತ್ತದೆ. ಇದು 9ನೆಯ ಲಬ್ಧಿ ಆಯಿತು. ಇಲ್ಲಿ ಒಂದು ಸೂಚನೆ ಅಂತಂದರೆ, ನೀವು ಇದನ್ನು ಮತ್ತೆ ಕ್ರಮಬದ್ಧವಾಗಿ ಸೀರಿಯಲ್ ಇಲ್ಲಿ ಕೇಳಬೇಡ್ರಿ. ಯಾಕೆಂತಂದರೆ ಇದನ್ನು ವಿಷಯವನ್ನು ಬಿಟ್ಟು ನಿಮಗೆ ತಿಳುವಳಿಕೆಗೋಸ್ಕರ ಬೇರೆ ವಿಷಯವನ್ನು ಹೇಳ್ತಾ ಇದ್ದೀನಿ. ಸ್ವಲ್ಪ ಗಮನ ಇಡ್ರಿ. ಯಾಕೆಂದರೆ ಇವೆಲ್ಲ ಆನಂತರ ಪ್ರಾಪ್ತ ಆಗ್ತವೆ. ಮೊದಲು ಜೀವಕ್ಕೆ ಯಾವುದು ಪ್ರಾಪ್ತ ಆಗ್ತದೆ? ದರ್ಶನ ಮೋಹನೀಯ ಕರ್ಮದ ಕ್ಷಯದಿಂದ ಕ್ಷಾಯಿಕ ಸಮ್ಯಕ್ತ್ವ ಪ್ರಾಪ್ತ ಆಗ್ತದೆ ಅಲ್ವಾ? ಇವೆಲ್ಲ ಆಮೇಲೆ ಪ್ರಾಪ್ತ ಆಗ್ತದೆ. ಆದರೆ ಇಲ್ಲಿ ಈ ವಿಷಯದಲ್ಲಿ ನೀವು ಸೀರಿಯಲ್ ಹುಡ್ಕೋದಕ್ಕೆ ಹೋಗಬೇಡ್ರಿ. ಅರ್ಥ ಆಯಿತು? ಇದು ಹಿಂದೆ ಮುಂದೆ ವಿಷಯ ಬರ್ತದೆ. ಅದರ ಕಾರಣ ಭಾಳ ಗಂಭೀರ ಇದೆ. ಅದನ್ನು ಇಲ್ಲಿ ಹೇಳೋದಕ್ಕೆ ನನಗಾಗಲ್ಲ. ನೀವು ಏನಿದೆ ಇಲ್ಲಿ ನಿಮಗೆ 9 ಲಬ್ಧಿಗಳು ಬರ್ತೀವಿ ಆದರೂ ಸಾಕಷ್ಟೇ. ಅದರಲ್ಲಿ ಸೀರಿಯಲ್ ಹೇಳಕ್ಕೆ ಹೋಗ್ಬೇಡ್ರಿ. ನೀವು ಅದನ್ನ ಹುಡ್ಕಕ್ಕೆ ಹೋಗ್ಬೇಡ್ರಿ. ಯಾಕೆಂದರೆ ಸೀರಿಯಲ್ ಪ್ರಕಾರ ಬರಬೇಕಿದ್ರೆ ಜ್ಞಾನವರ್ಣೀಯ, ದರ್ಶನವರ್ಣೀಯ, ವೇದನೀಯ, ಮೋಹನೀಯ ಈ ರೀತಿ ಬರ್ತದಲ್ಲ, ಅದೆಲ್ಲ ಬೇಡ. ಅದನ್ನ ವಿಚಾರ ಮಾಡಬೇಡ್ರಿ. ಇಲ್ಲಿ 9 ಸಂಖ್ಯೆಯನ್ನು ಮಾತ್ರ ಭರ್ತಿ ಮಾಡಿರಿ. ಅದರ ಕಾರಣಗಳನ್ನ ಇಲ್ಲಿ ಹೇಳಲು ಸಾಧ್ಯ ಇಲ್ಲ, ಆಗೋದಿಲ್ಲ. ಅದನ್ನು ವಿಚಾರ ಮಾಡಬೇಡ್ರಿ ಅಷ್ಟೇ. ಆಯಿತು? ಈಗ ಏನೇನು ಗೊತ್ತಾಯ್ತು ನಿಮಗೆ? ಬರ್ಕೊಂಡ್ರಿ? ಯಾವುದು?
ಒಂದು ಅನಂತ ದರ್ಶನ, ಅನಂತ ಜ್ಞಾನ, ಅನಂತ ವೀರ್ಯ, ಅನಂತ ಸುಖ, ಕ್ಷಾಯಿಕ ಸಮ್ಯಕ್ತ್ವ, ಕ್ಷಾಯಿಕ ದಾನ, ಕ್ಷಾಯಿಕ ಲಾಭ, ಕ್ಷಾಯಿಕ ಭೋಗ, ಕ್ಷಾಯಿಕ ಉಪಭೋಗ. ಇದು 9 ಲಬ್ಧಿಗಳು ತೀರ್ಥಂಕರ ಅರ್ಹಂತ ಭಗವಾನರಿಗೆ ಪ್ರಾಪ್ತ ಆಯಿತು. ಇನ್ನು ಮುಂದೆ ಈಗ ಹಾಗಾದರೆ ಪ್ರಶ್ನೆ, ಕೇವಲ ಜ್ಞಾನ ಪ್ರಾಪ್ತ ಪರಮಾತ್ಮನಿಗೆ ಭೋಗ ಉಪಭೋಗಗಳು ಹೇಗೆ ಇರಲು ಸಾಧ್ಯ? ಎಷ್ಟು ಸುಂದರವಾದ ಪ್ರಶ್ನೆ ಅಲ್ಲ? ಭಾಳ ಮಹತ್ವಪೂರ್ಣ ಬಿಂದು ಇದು, ಭಾರಿ ಮಹತ್ವಪೂರ್ಣ ವಿಚಾರ ಮಾಡಬೇಕಾದಂಥ ವಿಷಯ ಇದು. ಹೌದು, ಪ್ರಶ್ನೆ ಸತ್ಯ ಇದೆ, ಸಂಪೂರ್ಣ ಸತ್ಯ ಇದೆ. ಯಾಕೆಂದರೆ ಕೇವಲ ಜ್ಞಾನ ಪ್ರಾಪ್ತವಾದಂತಹ ಅರ್ಹಂತ ಭಗವಾನರಿಗೆ ಅನಂತ ಸುಖದ ಪ್ರಾಪ್ತಿಯಾಗಿದೆ ಅಂತಂದ ಮೇಲೆ ಲೋಕವನ್ನು ಪ್ರತಿ ಸಮಯ ನೋಡ್ತಾರೆ, ತಿಳಿತಾರೆ ಅಂದ ಮೇಲೆ ಅವರಿಗೆ ಇನ್ನು ಭೋಗ ಉಪಭೋಗದ ಇದರ ಯಾವ ಅರ್ಥ ಇದೆ ಅಲ್ವಾ? ಪ್ರಶ್ನೆ ಸತ್ಯ ಇದೆ, ಪೂರ ಸತ್ಯ ಇದೆ. ಉತ್ತರ ಕೇಳ್ರಿ. ವೀತರಾಗಿ ಭಗವಾನರು ಅವುಗಳ ಸ್ಪರ್ಶ ಕೂಡ ಮಾಡುವುದಿಲ್ಲ. ಆದರೂ ಕೂಡ ಹಿಂದೆ ಸಂಪಾದಿಸಿದಂಥ ಪುಣ್ಯದ ಉದಯದಿಂದ 5 ವರ್ಣಯುಕ್ತ ಅಂದರೆ 5 ಪ್ರಕಾರದ ಬಣ್ಣಗಳದ್ದು ಬೇರೆ ಬೇರೆ ಸುಗಂಧಿತ ಪುಷ್ಪಗಳ ಮಳೆ ಆಗ್ತದೆ. ಮತ್ತೆ ದೇವತೆಗಳು ಮಾಡ್ತಾರೆ ಅದನ್ನ. ಅದಾದಮೇಲೆ ಅವರು ಗಮನ ಮಾಡುವಾಗ ಅಂದರೆ ಸಮೋಷರಣದ್ದು ಕೂಡ ಒಂದು ಜಾಗದಿಂದ ಇನ್ನೊಂದು ಸ್ಥಳಕ್ಕೆ, ಅಂದರೆ ಎಲ್ಲಿ ಪುಣ್ಯ ಜಾಸ್ತಿ ಇದೆ ಜೀವಗಳದ್ದು ಅಲ್ಲಿಗೆ ವಿಹಾರ ಆಗುತ್ತದೆ. ಜಿನೇಂದ್ರ ಭಗವಾನರದ್ದು ಕೂಡ ಅಂದರೆ ಅರ್ಹಂತ ಭಗವಾನರದ್ದು ವಿಹಾರ ಆಗ್ತದೆ ಸಮೋಷಣದಲ್ಲಿ, ಬೇರೆ ಬೇರೆ ಕಡೆಗೆ ಸಮೋಷಣ ಹೋಗ್ತದೆ. ಹೌದು, ಆ ರೀತಿ ಗಮನ ಮಾಡುವಾಗ ಅಂದರೆ ಅವರು ನೆಲದ ಮೇಲೆ ಗಮನ ಮಾಡೋದಿಲ್ಲ. ಯಾಕೆಂದರೆ ಅವರಿಗೆ ಕೇವಲ ಜ್ಞಾನ ಆದ ತಕ್ಷಣವೇ ಅವರು ಈ ಭೂಮಿಯಿಂದ 5,000 ಧನುಷು ಮೇಲೆ ಹೋಗ್ತಾರೆ. ಇದು ವಿಷಯ ನಿಮಗೆ ಗೊತ್ತಿದೆ ಅಲ್ವಾ? ಅಲ್ಲಿಂದ ಅವರು ಕೆಳಗಡೆ ಬರುವುದಿಲ್ಲ, ಇರಲಿ, ಅಲ್ಲಿಂದನೇ ಗಮನ ಮಾಡ್ತಾರೆ. ಅಂದರೆ ಆಕಾಶ ಪ್ರದೇಶದಲ್ಲೇ ಅವರು ಗಮನ ಮಾಡ್ತಾರೆ. ಮಾಡುವಾಗ ಅವರ ಪಾದದ ಕೆಳಗೆ ಸ್ವರ್ಣ ಕಮಲಗಳ ರಚನೆ ಆಗುತ್ತದೆ. ಅಂದರೆ ಬಂಗಾರದ ಕಮಲಗಳನ್ನು ರಚನೆ ಮಾಡ್ತಾರೆ ದೇವತೆಗಳು. ಅವು 225 ಮೇಲೆ ಇರ್ತವೆ. ಇರಲಿ. ಇನ್ನು ಮುಂದೆ ಸುಗಂಧಿತ ಧೂಪ ಘಟಗಳು ಅಂದರೆ ಸುಗಂಧಿತವಾದ ಧೂಪ ಹಾಕುವಂತಹ ಪಾತ್ರೆಗಳು ಎಲ್ಲ ಇರ್ತವೆ. ಇದಾದಮೇಲೆ ಶೀತಲ ಗಾಳಿ, ಇವೆಲ್ಲ ವೈಭವ ಸಿಗುತ್ತದೆ. ಆದರೆ ಅನಂತ ಶಾಶ್ವತ ಆತ್ಮಿಕ ಸುಖ ಪ್ರಾಪ್ತ ಆದಂತಹ ಅರಿಹಂತ ಭಗವಾನರಿಗೆ ಇದರಿಂದ ಯಾವ ಲಾಭವೂ ಇಲ್ಲ. ಇವು ಎಲ್ಲ ಪೂರ್ವ ಸಂಚಿತ ಪುಣ್ಯದ ಉದಯದಿಂದ ಪ್ರಾಪ್ತಿಯಾದಂತಹ ಬಾಹ್ಯ ವಸ್ತುಗಳು ಇದ್ದಾವೆ ಅಷ್ಟೇ. ಇವು ಬಾಹ್ಯ ವಸ್ತುಗಳು ಅಷ್ಟೇ. ನೋಡಿ, ಈ ಸಮೋಷಣ ಏನಿದೆ ಇದು ನಾವು ಕೇವಲ ಶಬ್ದದಲ್ಲಿ ಕೇಳ್ತೀವಿ ಅಷ್ಟೇ, ಇದು ನಮಗೆ ಅರ್ಥ ಆಗ್ತಾ ಇಲ್ಲ. ಸಮೋಷಣ ನೋಡಿ, ಈ ಪ್ರಪಂಚದ ಅತಿ ಅದ್ಭುತವಾದ ರಚನೆ. ಈ ಪ್ರಪಂಚದಲ್ಲಿ ಅಷ್ಟು ದೊಡ್ಡ ಅದ್ಭುತವಾದ ವಿಶೇಷವಾದ ರಚನೆ ಬೇರೆ ಯಾವ ವಸ್ತುವುದು ಕೂಡ ಆಗೋದಿಲ್ಲ. ಆದ್ದರಿಂದ ಇದನ್ನು ಮನುಷ್ಯರು ಯಾವತ್ತೂ ಕೂಡ ಎಲ್ಲೂ ಮಾಡಲು ಸಾಧ್ಯನೇ ಇಲ್ಲ. ಇದನ್ನು 4 ಪ್ರಕಾರದ ದೇವತೆಗಳು ಅಂದರೆ ಭೌಮವಾಸಿ, ವೆಂತರ, ಜ್ಯೋತಿಷಿಕ, ವೈಮಾನಿಕ ಇಷ್ಟು ಪ್ರಬಲವಾಗಿ ಅದನ್ನು ತಯಾರು ಮಾಡ್ತಾರೆ. ಅದು ಸಮೋಷಣದ ವ್ಯವಸ್ಥೆ ಒಂದು ರೀತಿ ಅತಿ ಅದ್ಭುತ. ಹಾಗಾದರೆ ನೀವು ಒಂದು ವಿಷಯ ಇಲ್ಲಿ ಕೇಳ್ಬೋದು, ಸಮೋಷಣದ ಯಾವುದಾದರೂ ಕುರುಹು ಅಂದರೆ ಗುರುತು ಉಳಿಬೇಕಲ್ಲ ಈ ಸಂಸಾರದಲ್ಲಿ, ಪ್ರಪಂಚದಲ್ಲಿ? ಯಾಕೆಂದರೆ ವರ್ಧಮಾನ್ ಭಗವಾನರು ಮುಕ್ತರಾಗಿ ಕೇವಲ ಈಗ 2550 ವರ್ಷಗಳ ಮೇಲೆ ಆಗ್ತದೆ ಅಷ್ಟೇ. 2-3 ಸಾವಿರ ವರ್ಷಗಳ ಹಿಂದಿನ ವಸ್ತುಗಳು ಈ ಭೂಮಿಯಲ್ಲಿ ಪಳೆಯುಳಿಕೆ ಅದು ಇದು ಸಿಗುತ್ತವೆ. ಅದೇ ರೀತಿ ಸಮೋಷಣದ ಯಾವುದಾದ್ರು ಕುರುಹು ಅಂದರೆ ಗುರುತು ಸಿಗಬೇಕಲ್ವೇ? ಆ ರೀತಿ ಇಲ್ಲ. ಆ ರೀತಿ ವಿಚಾರ ಮಾಡಬೇಡ್ರಿ. ಯಾಕೆಂತಂದರೆ ಜಿನೇಂದ್ರ ದೇವರ ಪುಣ್ಯ ಕಡಿಮೆ ಆದ ತಕ್ಷಣ ಅವರ ಆಯು ಮುಗಿತಾ ಬರಬೇಕಿದ್ರೆ ಸಮೋಷಣ ವಿಘಟಿತ ಆಗುತ್ತದೆ. ಆ ಸಮೋಷಣದ ಎಲ್ಲ ಬಿಡಿಭಾಗಗಳನ್ನು ಎಲ್ಲವನ್ನು ಸ್ವರ್ಗದ ದೇವತೆಗಳು ಮರಳಿ ಕೊಂಡೊಯ್ಯುತ್ತಾರೆ. ಇಲ್ಲಿ ಒಂದು ಬೋಲ್ಟ್ ನಟ್ಟು ಮೊಳೆ ಕೂಡ ನಿಮಗೆ ಸಿಗುವುದಿಲ್ಲ. ಆ ರೀತಿ ಯಾರು ವಿಚಾರ ಮಾಡಬೇಡ್ರಿ. ಮತ್ತು ಸಮೋಷಣದ ಯಾವುದಾದ್ರು ಒಂದು ಕುರುಹು ಸಿಗಬೇಕಲ್ಲ, ಆ ರೀತಿ ವಿಚಾರ ಮಾಡಬೇಡ್ರಿ, ಸಿಗುವುದಿಲ್ಲ. ಅದು ಒಂದು ಮೊಳೆ ಒಂದು ಬೋಲ್ಟ್ ನಟ್ಟು ಕೂಡ ಇಲ್ಲಿ ಸಿಗೋದಿಲ್ಲ. ಯಾಕೆಂದರೆ ದೇವತೆಗಳು ತರ್ತಾರೆ, ಅವರು ಮತ್ತೆ ಮರಳಿ ತಗೊಂಡು ಹೋಗ್ತಾರೆ, ಅದನ್ನು ಇಲ್ಲಿ ಇಡುವುದಿಲ್ಲ. ಇರಲಿ.
ಇದು ಭಾಳ ವಿಶೇಷವಾದ ವಿಚಾರ ಇರೋದರಿಂದ ಈಗ ಯಾರು ನೀವು ಆ ರೀತಿ ವಿಚಾರ ಮಾಡಿದರೆ ನಾನು ಅದನ್ನು ಹೇಳಿದ್ದೀನಿ ಅಷ್ಟೇ, ಆ ಥರ ವಿಚಾರ ಇಲ್ಲ ಇಲ್ಲಿ. ಇನ್ನು ಮುಂದೆ ನೋಡಿ, ಪೂರ್ಣ ಉಪಭೋಗಾಂತರಾಯ ಕರ್ಮದ ನಾಶದಿಂದ ಸಿಂಹಾಸನ, ಚಾಮರ, ಅಶೋಕವೃಕ್ಷ, ಛತ್ರತ್ರಯ, ಪ್ರಭಾಮಂಡಲ, ದೇವದುಂದುಬಿ ಆದಿ ಪದಾರ್ಥಗಳು ಪ್ರಾಪ್ತ ಆಗುತ್ತವೆ. ಅವರಿಗೆ ಕ್ಷಾಯಿಕ ಅಭಯದಾನ ಇರುತ್ತದೆ. ಇದು ಆತ್ಮನನ್ನು ಅನಂತ ಸುಖಕ್ಕೆ ಮುಟ್ಟಿಸುತ್ತದೆ. ಇನ್ನು ಮುಂದೆ ಈಗ ಜಿನೇಂದ್ರ ದೇವರಿಗೆ ಅಂದರೆ ಅರಿಹಂತ ಭಗವಾನರಿಗೆ ಆತ್ಮಿಕ ಮುಖ್ಯ ಗುಣಗಳು ಯಾವುದು ಪ್ರಕಟ ಆಗಿದೆ ಅಂದರೆ ಇದನ್ನು ಅನಂತ ಚತುಷ್ಟಯ ಎನ್ನುತ್ತಾರೆ. ಅದಕ್ಕೆ ಮತ್ತೆ ಬಾಹ್ಯ ವಸ್ತುಗಳಿಗೆ ಯಾವ ಸಂಬಂಧ ಕೂಡ ಇಲ್ಲ. ಅದು ಆತ್ಮದ ಗುಣ ಅವರಿಗೆ ಪ್ರಕಟ ಆಗಿದೆ. ಅರಿಯಂತ ಇರಬೇಕಿದ್ರೂ ಇರ್ತದೆ, ಮತ್ತು ಸಿದ್ಧ ಭಗವಾನರಾದಾಗ ಕೂಡ ಅನಂತ 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 ಕಾಲ ತನಕ ಅದು ಹಾಗೆಯೇ ಇರುತ್ತದೆ. ಅದು ಯಾವುದು? ಅನಂತ ಜ್ಞಾನ, ಅನಂತ ದರ್ಶನ, ಅನಂತ ಸುಖ, ಅನಂತ ವೀರ್ಯ. ಇದು ಈ 4 ಅತೀ ಮಹತ್ವಪೂರ್ಣ ಜೀವದ ಪೂಜ್ಯ ಗುಣಗಳು ಇದ್ದಾವೆ. ಒಂದು ಜೀವದಲ್ಲಿ ಅನಂತ ಗುಣ ಇದೆ. ಅದರಲ್ಲಂತೂ ಅರಿಹಂತ ಸಿದ್ಧ ಭಗವಾನರಲ್ಲಿ ಆ ಸಂಪೂರ್ಣ ಅನಂತ 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 ಗುಣಗಳು ಎಷ್ಟೋ ಪ್ರಕಟ ಆಗಿಬಿಟ್ಟಿದ್ದಾವೆ. ಸಿದ್ಧ ಭಗವಾನರದಂತೂ ಸಂಪೂರ್ಣ ಪ್ರಕಟ ಆಗಿದೆ, ಆಯ್ತಿಲ್ಲ. ಆದರೆ ಕೂಡ ಆ ಅನಂತ ಗುಣಗಳು ತಮ್ಮ ತಮ್ಮ ಸ್ಥಾನದಲ್ಲಿ ಅತ್ಯಂತ ಮಹತ್ವಪೂರ್ಣವೇ ಇದ್ದಾವೆ. ಏಕೆಂದರೆ ವಸ್ತು ಸ್ವಭಾವದಲ್ಲಿ ಅವನ್ನು ಆತ್ಮನಿಂದ ಬೇರೆ ಮಾಡಲು ಬರುವುದಿಲ್ಲ. ಆತ್ಮ ಪ್ರದೇಶ ಎಷ್ಟು ದೊಡ್ಡ ಇದೆಯೋ ಅಂದರೆ ಒಂದು ಗುಣ ಆತ್ಮ ಪ್ರದೇಶದಲ್ಲಿ ಎಷ್ಟು ದೊಡ್ಡ ಇದೆ, ಇನ್ನೊಂದು ಗುಣ ಕೂಡ ಅಷ್ಟೇ ದೊಡ್ಡ ಪ್ರಮಾಣದಲ್ಲಿ ಇರುತ್ತದೆ. ಮತ್ತೊಂದು ಅಷ್ಟೇ ದೊಡ್ಡ ಪ್ರಮಾಣದಲ್ಲಿ ಅಂದರೆ ಸಂಪೂರ್ಣ ಆತ್ಮ ಪ್ರದೇಶದಲ್ಲಿ ಆ ಗುಣಗಳು ಇರುತ್ತವೆ. ಆದರೂ ಕೂಡ ಇಲ್ಲಿ ಆತ್ಮನ ಪೂಜ್ಯ ಅತೀ ಮುಖ್ಯ ಗುಣಗಳು ಅವೇ 4 ಅನಂತ ಚತುಷ್ಟಯ ಅಂದರೆ ಅರಿಹಂತರು ಪ್ರಾಪ್ತ ಮಾಡಿಕೊಂಡಿರುವ ಅನಂತ ಚತುಷ್ಟಯ. ಅದೇ ಅನಂತ ಜ್ಞಾನ, ಅನಂತ ದರ್ಶನ, ಅನಂತ ಸುಖ, ಅನಂತ ವೀರ್ಯ. ಅಥವಾ ಯಾವುದಾದರೂ ಮಹಾಶಾಸ್ತ್ರದಲ್ಲಿ ಅದು ಸೀರಿಯಲ್ ಬರುವುದಿಲ್ಲ, ಅಂದರೆ ಅನಂತ ಜ್ಞಾನ, ಅನಂತ ದರ್ಶನ, ಅನಂತ ವೀರ್ಯ, ಅನಂತ ಸುಖ ಈ ರೀತಿ ಬಂದರೂ ಕೂಡ ತಾವು ಅದನ್ನು ಸ್ವೀಕಾರ ಮಾಡಬೇಕು. ಅದು ಇಲ್ಲಿ ಸೀರಿಯಲ್ ಮುಖ್ಯತೆ ಅಲ್ಲ, 4 ನೆನ್ಪಿಡೋದೇ ನಿಮಗೆ ಮುಖ್ಯತೆ ಇದೆ. ಇಷ್ಟಾದ ನಂತರ ಒಂದು ಪ್ರಶ್ನೆ, ಸಮೋಶರಣದಲ್ಲಿ ಎಲ್ಲ ತೀರ್ಥಂಕರರು ಯಾವ ಆಸನದಲ್ಲಿ ವಿರಾಜಮಾನರಿರುತ್ತಾರೆ? ಉತ್ತರ ಕೇಳ್ರಿ. ಸಮೋಶರಣದಲ್ಲಿ ಎಲ್ಲ ತೀರ್ಥಂಕರರು ಪದ್ಮಾಸನದಲ್ಲಿ ವಿರಾಜಮಾನರು ಇರುತ್ತಾರೆ. ಇನ್ನು ಮುಂದೆ ಪ್ರಶ್ನೆ, ಯಾವ ತೀರ್ಥಂಕರರು ಯಾವ ಆಸನದಿಂದ ಮುಕ್ತರಾದರು? ಉತ್ತರ, ವೃಷಭನಾಥ ತೀರ್ಥಂಕರರು, ವಾಸುಪೂಜ್ಯ ತೀರ್ಥಂಕರರು, ನೇಮಿನಾಥ ತೀರ್ಥಂಕರರು ಪದ್ಮಾಸನದಿಂದ ಮುಕ್ತರಾದರು. ಉಳಿದಂತಹ ಎಲ್ಲ ತೀರ್ಥಂಕರರು ಖಡ್ಗಾಸನದಿಂದ ಮುಕ್ತರಾದರು. ಮೋಕ್ಷದಲ್ಲಿ ಆತ್ಮಪ್ರದೇಶ ಹಾಗೆಯೇ ಇರುತ್ತದೆ. ಅಂದರೆ ಅವರು ಮುಕ್ತರಾಗುವಂತಹ ಸಮಯದಲ್ಲಿ ಇಲ್ಲಿ ಪದ್ಮಾಸನದಲ್ಲಿ ಇದ್ದರೆ ಅಲ್ಲಿ ಕೂಡ ಆತ್ಮ ಪದ್ಮಾಸನದಲ್ಲಿಯೇ ಇರುತ್ತದೆ. ಇಲ್ಲಿ ಖಡ್ಗಾಸನದಲ್ಲಿ ಇದ್ದರೆ ಅಲ್ಲಿ ಕೂಡ ಖಡ್ಗಾಸನದಲ್ಲೇ ಇರುತ್ತದೆ. ಹೀಗೆ ಯಾಕೆ? ಅನಂತ ಶಕ್ತಿಯುಕ್ತನಾದಂತಹ ಸಿದ್ಧ ಭಗವಾನರು ಅವರ ಆಸನಗಳನ್ನು ಬದಲಾಯಿಸಬಹುದು ಅಲ್ಲವೇ? ಆ ರೀತಿ ವಿಚಾರ ಮಾಡಬೇಡ್ರಿ, ಅದು ಹಾಗೆ ಇಲ್ಲ. ಯಾಕೆಂದರೆ ಆಸನವನ್ನು ಬದಲಾಯಿಸೋದಕ್ಕೆ ಅವರಿಗೆ ಅನಂತ ಶಕ್ತಿ ಇದ್ದರೂ ಕೂಡ ರಾಗದ್ವೇಷ ಬೇಕಲ್ವಾ? ಅದಿಲ್ಲ, ವೀತರಾಗಿದ್ದಾರೆ. ಒಂದು ವಿಷಯ ಮುಗೀತು. ಇನ್ನೊಂದು ವಿಷಯ, ಈ ಆಸನಗಳು ಇವೆಲ್ಲ ಇದಾವಲ್ಲ, ಈಗ ಪದ್ಮಾಸನ ಇರಲಿ, ಕುಕ್ಕುಟಾಸನ ಇರಲಿ, ಖಡ್ಗಾಸನ ಇರಲಿ, ಸುಖಾಸನ ಇರಲಿ, ಇದು ಯಾವುದು? ಏನು ಇದು? ಇದು ನಾಮಕರ್ಮದಿಂದ ರಚಿತವಾದ ಶರೀರದ ಪ್ರಕ್ರಿಯೆ ಅಲ್ಲವೇ? ಅಲ್ವಾ? ಹಾಂ, ಈ ಆಸನ ನೀವು ಯಾವುದೇ ನೋಡ್ರಿ ಬೇಕಾರೆ, ಪದ್ಮಾಸನ ಇರಲಿ, ಖಡ್ಗಾಸನ ಇರಲಿ, ಯಾವುದೇ, ಅದು ಶರೀರದ ಆಕಾರ. ಶರೀರದ ಆಕಾರ ಯಾವುದರ ಕೆಲಸ? ನಾಮಕರ್ಮದ ಕೆಲಸ ಅಲ್ಲವೇ? ಆದರೆ ಸಿದ್ಧ ಭಗವಾನರಲ್ಲಿ ನಾಮಕರ್ಮ ಇಲ್ಲವಲ್ಲ. ಸಿದ್ಧ ಭಗವಾನರು 8 ಕರ್ಮಗಳಿಂದ ರಹಿತ ಇದ್ದಾರೆ ಅಲ್ವಾ?
ಅಂದರೆ ಜ್ಞಾನವರ್ಣೀಯ, ದರ್ಶನವರ್ಣೀಯ, ವೇದನೀಯ, ಮೋಹನೀಯ, ಆಯು, ನಾಮ, ಗೋತ್ರ, ಅಂತರಾಯ. ಇದು 8 ಕರ್ಮಗಳೆಲ್ಲ ರೈತರಿದ್ದಾರೆ. ಅವರು 8 ಕರ್ಮದಿಂದ ರೈತರಿದ್ದಾರೆ ಮತ್ತು 8 ಗುಣಗಳಿಂದ ಸಹಿತರು ಇದ್ದಾರೆ. ಆದರೆ ಸಾಮಾನ್ಯ ನಿಮಗೆ ಎಲ್ಲ ಕಡೆ ನೋಡಬೇಕಿದ್ರೆ ಮಹಾಶಾಸ್ತ್ರಗಳಲ್ಲಿ ಸಾಮಾನ್ಯ ಪ್ರಕರಣ ಏನು ಬರ್ತದೆ? ಸಿದ್ಧ ಭಗವಾನರಿಗೆ 8 ಗುಣಗಳು ಇರುತ್ತವೆ. ಅವ್ರ ಮೂಲ ಗುಣ 8 ಅಂತೇಳಿ ನಿಮಗೆ ಸಾಮಾನ್ಯವಾಗಿ ಓದೋದಕ್ಕೆ ಹೇಳೋದಕ್ಕೆ ಬರ್ತದಲ್ವಾ? ಹೌದು, ಸತ್ಯ ಇದೆ. ಆದರೆ ಸಿದ್ಧ ಭಗವಾನರಿಗೆ ಕೇವಲ 8 ಗುಣ ಇದ್ದಾವೆ. ಅದನ್ನು ಮುಖ್ಯ ಗುಣ ಅಂತ ಹೇಳಿದ್ದಾರೆ. ಕೇಳ್ರಿ, ಆ ರೀತಿ ಅಲ್ಲ. ಅವು ಮುಖ್ಯ ಗುಣ, ಮೂಲ ಗುಣ ಅಂತ ಹೇಳಿದ್ದಾರೆ ಅಷ್ಟೇ. ಅರ್ಥ ಆಯಿತು? ಹಾಂ, ಸಿದ್ಧ ಭಗವಾನರಲ್ಲಿ ಅನಂತ ಗುಣಗಳಿದ್ದಾವೆ. ಒಂದೊಂದು ಸಿದ್ಧ ಭಗವಾನರಲ್ಲಿಯೇ ಅನಂತ ಗುಣಗಳಿದ್ದಾವೆ. ಯಾವಾಗಲೂ ಕೂಡ ಒಂದು ಗುಣದಲ್ಲಿ ಮಿಶ್ರಣ ಆಗುವುದಿಲ್ಲ. ಆ ಗುಣದ ಕೆಲಸವೇ ಬೇರೆ, ಈ ಗುಣದ ಕೆಲಸವೇ ಬೇರೆ. ಒಂದು ಗುಣದಲ್ಲಿ ಇನ್ನೊಂದು ಗುಣ ಇರುವುದಿಲ್ಲ. ಪ್ರತಿಯೊಂದು ಗುಣಗಳು ಕೂಡ ಸ್ವತಂತ್ರವಾಗಿ ಇರ್ತವೆ. ಮತ್ತು ಎಷ್ಟು ದೊಡ್ಡ ಆತ್ಮ ಪ್ರದೇಶ ಇದೆ, ಅಷ್ಟು ದೊಡ್ಡ ಪ್ರದೇಶದಲ್ಲಿ ಒಂದು ಗುಣ ಇದ್ದರೆ, ಅಂದರೆ ಜ್ಞಾನ ಗುಣ ಇದ್ದರೆ, ಅಷ್ಟೇ ಪ್ರದೇಶದಲ್ಲಿ ದರ್ಶನ ಗುಣ ಇರ್ತದೆ, ಅಷ್ಟೇ ಪ್ರದೇಶದಲ್ಲಿ ಸುಖ ಗುಣ ಇರ್ತದೆ, ಅಷ್ಟೇ ಪ್ರದೇಶದಲ್ಲಿ ವೀರ್ಯ ಗುಣ ಇರ್ತದೆ, ಅಷ್ಟೇ ಪ್ರದೇಶದಲ್ಲಿ ಅಗುರ್ಲಗುತ್ವ ಗುಣ, ಅಷ್ಟೇ ಪ್ರದೇಶದಲ್ಲಿ ಅವ್ಯಾಪಾದತ್ವ ಗುಣ, ಅಷ್ಟೇ ಪ್ರದೇಶದಲ್ಲಿ ಅವಗಾಹನತ್ವ ಗುಣ, ಅಷ್ಟೇ ಪ್ರದೇಶದಲ್ಲಿ ಸೂಕ್ಷ್ಮತ್ವ ಗುಣ, ಅಷ್ಟೇ ಪ್ರದೇಶದಲ್ಲಿ ಇನ್ನು ಉಳಿದ ಅನಂತ ಗುಣಗಳು ಇರ್ತವೆ. ಅರ್ಥ ಆಯಿತು? ಹಾಂ, ಇದು ಸಮಯಸಾರದ ವಿಷಯ. ಆದ್ದರಿಂದ ಇಲ್ಲಿ ಇದನ್ನು ವಿಸ್ತಾರವಾಗಿ ಹೇಳೋದು ಅಲ್ಲ. ಯಾಕೆಂದರೆ ಸಮಯಸಾರ ಭಾಗ ಈಗಾಗಲೇ 95 ಭಾಗಗಳಲ್ಲಿ ಈಗಾಗಲೇ ವಾಯ್ಸ್ ರೆಕಾರ್ಡ್ ಆಗಿದೆ. ನೀವು ಯಾರಿಗೆ ಇಚ್ಛೆ ಇದೆ ಅವರು ಆತ್ಮನ ಬಗ್ಗೆ ಅಲ್ಲಿಂದ ತಿಳಿಬೋದು. ಅದು ಇಲ್ಲಿದ್ದ ವಿಷಯ ಅಲ್ಲ, ಇಲ್ಲಿ ಭಾವನಾಶಾಸ್ತ್ರ ಇದೆ. ಅದು ಇಲ್ಲಿದ್ದ ವಿಷಯ ಅಲ್ಲ. ಸುಮ್ಮನೆ ನಿಮಗೆ ಈ ಭಾಗದಲ್ಲಿ ಸ್ವಲ್ಪ ಸಮಯ ಉಳಿದಿದೆ ಅಂಥೇಳಿ ಈ ವಿಷಯನ ನಾನು ಹೇಳ್ತಾ ಇದ್ದೀನಿ ಅಷ್ಟೇ. ಅರ್ಥ ಆಯಿತು? ಹಾಗಲ್ಲ, ಇಲ್ಲಿಯ ವಿಷಯ ಅದಲ್ಲ. ಇಲ್ಲಿ ಏನು ಬೇಕು ಅಂತಂದರೆ, ಇದು ಅರ್ಹದ ಭಕ್ತಿ ಭಾವನೆ ಇದೆ. ಅರ್ಥ ಆಯಿತು? ಇದ್ರ ಬಗ್ಗೆನೇ ಇಲ್ಲಿ ಮುಖ್ಯವಾಗಿ ಹೇಳಬೇಕು. ಇದು ಸತ್ಯ ಇದೆ, ಅದು ನನಗೆ ಗೊತ್ತಿದೆ. ಆದರೂ ನಾನು ನಿಮಗೆ ಏನೋ ಒಂದು ಸ್ವಲ್ಪ ಇದ್ರ ಜೊತೆಗೆ ಯಾವುದೋ ಒಂದು ತಿಳುವಳಿಕೆ ಇರಲಿ ಅಂಥೇಳಿ ಹೇಳಿದ್ದೀನಿ ಅಷ್ಟೇ. ಅರ್ಥ ಆಯಿತು? ಯಾಕೆಂದರೆ ಇಲ್ಲಿ ನನಗೀಗ ಒಂದು 2-3 ನಿಮಿಷ ಏನಾರು ಹೇಳಿ ಇದನ್ನು ಇದು ಮಾಡೋದಿದೆ. ಯಾಕೆಂತಂದರೆ ಇನ್ನೊಂದು ಭಾಗವನ್ನು ಹೇಳೋಣ ಅಂತಂದರೆ ಇನ್ನು ಮುಂದೆ ಆಚಾರ್ಯ ಭಕ್ತಿ ಬರ್ತದೆ ನಾಳೆಯಿಂದ. ಅದನ್ನು ಹೇಳೋಣ ಅಂತಂದರೆ ಈಗ ಸಮಯ ಇಲ್ಲ ಅಲ್ವಾ? ಅರ್ಥ ಆಯ್ತು ನಿಮಗೆ? ಅದಕ್ಕೋಸ್ಕರನೇ ಈ ತಿಳುವಳಿಕೆಗೋಸ್ಕರ ಇದನ್ನೆಲ್ಲ ಹೇಳ್ತಾ ಇದ್ದೀನಿ ಅಷ್ಟೇ. ನಾಳೆಯಿಂದ ನಿಮಗೆ ಆಚಾರ್ಯ ಭಕ್ತಿ ಪ್ರಾರಂಭ ಆಗ್ತದೆ. 10 ಭಾವನೆಗಳು ಹಿಂದೆ ಮುಗಿದು ಹೋದವು ಅಲ್ವಾ? ಒಂದೊಂದು ಭಾಗದಲ್ಲಿ ನನಗೆ ಮುಗಿಸ್ಲಿಕ್ಕೆ ಆಗೋದಿಲ್ಲ. ಒಂದೊಂದು ಭಾಗವನ್ನು ಒಂದೊಂದು ಗಂಟೆ ಮಾಡಿದರೂ ಕೂಡ ಒಂದೊಂದು ಭಾವನೆಗಳು ಮುಗಿಯೋದಿಲ್ಲ. ಆ ರೀತಿ ಇದ್ದಾವೆ. ಅದಕ್ಕೋಸ್ಕರನೇ ಕೆಲವೊಂದು ಭಾವನೆಗಳು 3 ಭಾಗ ಆಗಿದ್ದಾವೆ, ಕೆಲವೊಂದು 4 ಭಾಗ ಆಗಿದ್ದಾವೆ, ಕೆಲವೊಂದು 5 ಭಾಗಗಳು ಕೂಡ ಆಗಿದ್ದಾವೆ ಅಲ್ವಾ? ಇದೀಗ 5ನೇ ಭಾಗ ನಡೀತಾ ಇದೆ. ನಿಮಗೆ ಏನು ಮಾಡೋಕ್ಕಾಗಲ್ಲ. ಇನ್ನು ಮುಂದೆ ಹಾಗಾಗೋದಿಲ್ಲ. ಸ್ವಲ್ಪ ಅಂದರೆ 2-3 ಭಾಗಗಳಲ್ಲಿ ಮುಗಿತಾ ಬರ್ಬೋದು. ಆ ರೀತಿ ಮಾಡಿಕೊಡ್ತೀನಿ. ಆದರೆ ಈಗ ಇದು ಅನಿವಾರ್ಯ ಇದೆ. ಇದನ್ನು ಅತಿ ಸಂಕ್ಷಿಪ್ತವಾಗಿ ಹೇಳೋದು ಸೂಕ್ತ ಅಲ್ಲ ಅಂತ ಕಂಡು ಅದನ್ನು ಇಷ್ಟು ವಿಸ್ತಾರವಾಗಿ ಹೇಳಿದ್ದೀನಿ ನಾನು. ಇಲ್ಲಾಂದರೆ ತೀರಾ ಸಂಕ್ಷಿಪ್ತ ಆಗ್ತದೆ. 10-20 ನಿಮಿಷದಲ್ಲಿ ಹೇಳಿದ್ರೆ ನಿಮ್ಗೆ ಏನು ಗೊತ್ತಾಗ್ತದೆ ಅಲ್ವಾ? ಹಾಗಾಗಿ ಈ ಪ್ರತಿಯೊಂದು ಭಾಗಗಳನ್ನು ನೀವು ಕೇಳ್ತಾ ಬರ್ರಿ. ಪ್ರತಿಯೊಂದು ಭಾಗದಲ್ಲಿ ಕೂಡ ಹೊಸ ವಿಷಯಗಳು ನಿಮಗೆ ಸಿಗ್ತಾ ಇರ್ತವೆ. ಅದನ್ನು ನೀವು ಬರೆದುಕೊಳ್ಳ್ರಿ. ಕೇವಲ ಕೇಳೋದ್ರಿಂದ ಏನೂ ಉಪಯೋಗ ಆಗುವುದಿಲ್ಲ. ಇದನ್ನು ಕೇಳಿ ನೀವು ಬಿಂದುಗಳನ್ನು ಬರೆದುಕೊಂಡು ನಿಮ್ಮ ಮನೆಯಲ್ಲಿ ಸಮಯ ಇದ್ದಾಗ ಎಲ್ಲರಿಗೂ ನೀವು ಹೇಳಿ, ಇದನ್ನೆಲ್ಲ ಈ ಬಿಂದುಗಳನ್ನು ಹೇಳ್ರಿ, ಹೀಗೀಗಿದೆ ಭಾವನೆಗಳು ಅಂಥೇಳಿ. ಅದಾದ ನಂತರ ಎಲ್ಲರೂ ಅಕಸ್ಮಾತ್ ಹೊರಗಡೆ ವ್ಯಾಖ್ಯಾನ ಮಾಡುವವರು ಇದ್ದರೂ ಕೂಡ ಈ ಬಿಂದುಗಳನ್ನು ಮೊದಲು ಬರೆದುಕೊಳ್ಳ್ರಿ. ಇದರ ಬಗ್ಗೆ ಚಿಂತನೆ ಮಾಡಿರಿ. 2-3-4 ಸಲ ಇದನ್ನು ಕೇಳ್ರಿ. ಅದಾದ ನಂತರ ನೀವು ಅದನ್ನು ಸುಲಭವಾಗಿ ಸಹಜವಾಗಿ ನೀವು ಅದನ್ನು ಹೊರಗಡೆ ಎಲ್ಲರೂ ವ್ಯಾಖ್ಯಾನ ಮಾಡಬಹುದು. ಆದ್ದರಿಂದ ಇದು ನಿಮಗೆ ಬಹಳ ಅನುಕೂಲ ಆಗುತ್ತದೆ. ಈಗ ಒಂದು ಕೆಲಸ ಮಾಡಿ, ಒಬ್ಬೊಬ್ಬರಿಗೆ ಇಲ್ಲಿ ಒಂದು ದೊಡ್ಡ ಸಮಸ್ಯೆ ಏನಿದೆ ಅಂತಂದರೆ, ಸಾಮಾನ್ಯ 90% ಜನರಿಗೆ ಕೇಳುವ ಇಚ್ಛೆ ಇದೆ, ಆದರೆ ಹಿಂದಿನ ಮುಂದಿನ ಭಾಗಗಳು ನಿಮಗೆ ಸಿಗುವುದಿಲ್ಲ. ಅದಕ್ಕೆ ನೀವೇನು ಮಾಡಿರಿ, ನಿಮ್ಮ ಮೊಬೈಲ್ನಲ್ಲಿ ಪ್ಲೇಸ್ಟೋರಿಗೆ ಹೋಗ್ರಿ. ಅಲ್ಲಿ ವಿದ್ಯಾಭೂಷಣ್ ಮಹಾರಾಜ್ ಅಷ್ಟೇ, ಮತ್ತು ಬೇರೆ ಏನು ಹಿಂದೆ ಮುಂದೆ ಹೊಡೆಯೋದಿಲ್ಲ. ಏನು ಇನ್ನೊಂದ್ಸಲ ಕೇಳ್ರಿ, ವಿದ್ಯಾಭೂಷಣ್ ಮಹಾರಾಜ್ ಗೊತ್ತಾಗ್ತದೆ ಅಷ್ಟೇ ವಾಯ್ಸ್ ಕೊಡ್ರಿ ನಿಮ್ಮದು, ಅಥವಾ ಟೈಪ್ ಮಾಡಿರಿ. ಆ ಫೋಟೋ ಬರ್ತದೆ, ಅದನ್ನ ಕ್ಲಿಕ್ ಮಾಡಿರಿ. ಇನ್ಸ್ಟಾಲ್ ಅಂತ ಬರ್ತದೆ, ಇನ್ಸ್ಟಾಲ್ ಮಾಡಿಕೊಡ್ರಿ. ಹಾಂ, ಮತ್ತು ಯಾರ ಮೊಬೈಲ್ನಲ್ಲಿ ಆ್ಯಪ್ ಆಲ್ರೆಡಿ ಈಗಿದೆ ಅವ್ರು ಏನು ಮಾಡಿರಿ, ಪದೇ ಅದು ಅಪ್ಡೇಟಿಗೆ ಬರ್ತದೆ, ಅಪ್ಡೇಟ್ ಮಾಡ್ಕೊಬಿಡ್ರಿ. ಇಲ್ಲ ಅಂದರೆ ನಿಮಗೆ ಹಿಂದಿನ ಮುಂದಿನ ಭಾಗಗಳು ಸಿಗೋದಿಲ್ಲ, ಹಿಂದಿನ ಮುಂದಿನ ಅನೇಕ ಫೋಲ್ಡರ್ಗಳು ನಿಮಗೆ ಸಿಗೋದಿಲ್ಲ. ಅರ್ಥ ಆಯಿತು? ಇದನ್ನು ಮಾಡ್ಕೊಡ್ರಿ. ಸ್ವಲ್ಪ ಗಮನ ಇರಲಿ ಇದು. ಆಯ್ತಪ್ಪ?
ಇನ್ನು ಹೋಗಿ ಬರ್ರಿ, ಹಂಗಾರೆ ನಾಳೆ ಬರ್ರಿ. ವಿದ್ಯಾಭೂಷಣ್ ಮಹಾರಾಜರ ಆ್ಯಪ್ ಅನ್ನು ಡೌನ್ಲೋಡ್ ಮಾಡಿಕೊಳ್ಳಲು ಪ್ಲೇಸ್ಟೋರ್ ಅನ್ನು ಓಪನ್ ಮಾಡಿ ಹಾಗೂ ಟೈಪ್ ಮಾಡಿ ವಿದ್ಯಾಭೂಷಣ್ ಮಹಾರಾಜರ ಫೋಟೋ ಕಾಣಿಸುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ ಹಾಗೂ ಆ್ಯಪ್ ಅನ್ನು ಇನ್ಸ್ಟಾಲ್ ಮಾಡಿಕೊಳ್ಳಿ ಹಾಗೂ ನಿಮಗೆ ಬೇಕಾದ ಶಾಸ್ತ್ರದ ಸ್ವಾಧ್ಯಾಯವನ್ನು ಆಡಿಯೋ ಮೂಲಕ ಕೇಳಿ ತಿಳಿದುಕೊಳ್ಳಿ. ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮತ್ತು ಶೇರ್ ಮಾಡಿ.